ಕಥೆ ನಂಬಿಕೆಯ ಶಕ್ತಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಗಂಗಪ್ಪ ಎಂಬ ಬಡ ರೈತನಿದ್ದ. ಅವನಿಗೆ ಸಣ್ಣ ಹೊಲವಿತ್ತು, ಆದರೆ ಆ ವರ್ಷ ಮಳೆ ಬಂದಿರಲಿಲ್ಲ. ಬೆಳೆ ಒಣಗಿ ಹೋಗಿತ್ತು. ಎಲ್ಲರೂ ದೇವರನ್ನೇ ತಪ್ಪು ಹಿಡಿಯುತ್ತಿದ್ದರು. ಆದರೆ ಗಂಗಪ್ಪ ಮಾತ್ರ ದೇವರು ಖಂಡಿತ ಕರುಣೆ ತೋರಿಸುತ್ತಾನೆ ಎಂದು ನಂಬಿಕೊಂಡಿದ್ದ. ಒಂದು ದಿನ ಅವನು ಹಳ್ಳಿಯ ಜನರನ್ನು ಸೇರಿಸಿ ಹೇಳಿದ, ನಾಳೆ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ, ಮಳೆಗಾಗಿ ಪೂಜೆ ಮಾಡೋಣ. ಎಲ್ಲರೂ ಒಪ್ಪಿಕೊಂಡರು. ಮುಂದಿನ ದಿನ ಎಲ್ಲರೂ ದೇವಾಲಯದ ಮುಂದೆ ಸೇರಿದರು. ಆದರೆ ಗಂಗಪ್ಪ ಮಾತ್ರ ಕೈಯಲ್ಲಿ ಒಂದು ದೊಡ್ಡ ಛತ್ರಿ ಹಿಡಿದು ಬಂದ. ಜನರು ನಗುತ್ತಾ ಹೇಳಿದರು, ಮಳೆ ಬಾರದಿದ್ದರೂ ನೀನು ಛತ್ರಿ ಏಕೆ ತಂದೆ? ಗಂಗಪ್ಪ ನಗುತ್ತಾ ಹೇಳಿದ, ನಾವು ದೇವರನ್ನು ಮಳೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅಲ್ವಾ, ಅಂದರೆ ಮಳೆ ಬೀಳುತ್ತದೆ ಎಂಬ ನಂಬಿಕೆ ಇರಬೇಕು. ಅದಕ್ಕಾಗಿ ಛತ್ರಿ ತಂದಿದ್ದೇನೆ. ಎಲ್ಲರೂ ಅವನ ಮಾತು ಕೇಳಿ ನಾಚಿಕೊಂಡರು. ಪೂಜೆಯಾದ ಕೆಲ ಗಂಟೆಗಳಲ್ಲೇ ಆಕಾಶದಲ್ಲಿ ಮೋಡಗಳು ಕತ್ತಲಾಗಿದವು. ತಕ್ಷಣವೇ ಮಳೆ ಸುರಿಯಲು ಶುರುವಾಯಿತು. ಹಳ್ಳಿಯ ಎಲ್ಲರೂ ಗಂಗಪ್ಪನ ನಂಬಿಕೆಗೆ ಆಶ್ಚರ್ಯಪಟ್ಟರು. ಅವರು ತಿಳಿದರು, ನಂಬಿಕೆಯು ಹೃದಯದಿಂದ ಬಂದಾಗ ಅದರಲ್ಲಿ ದೇವರ ಶಕ್ತಿ ಇರುತ್ತದೆ.